ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1066ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ನಥಿಂಗ್ ಫೋನ್ 3 ಈ ಮೊಬೈಲ್ಗೋಸ್ಕರ ತುಂಬಾ ಜನ ವೇಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ನನಗೂ ಕೂಡ ಕಾಮೆಂಟ್ ಸೆಷನ್ ಅಲ್ಲಿ ತುಂಬಾ ಜನ ಕೇಳಿದ್ದಾರೆ ನಥಿಂಗ್ ಫೋನ್ 3 ಯಾವಾಗ ಬರುತ್ತೆ ಅಂತೇಳಿ. ಯಾಕೆಂದ್ರೆ ನಥಿಂಗ್ ಸೀರೀಸ್ ಅಲ್ಲಿ ತುಂಬಾ ಹೈಪ್ ಇರೋ ಮೊಬೈಲ್ ಅಂದ್ರೆ ಅದು ನಥಿಂಗ್ ಫೋನ್ 3 ಅಂತಾನೆ ಹೇಳ್ಬೋದು. ನಿಮಗೆ ಫ್ಲಾಗ್ಶಿಪ್ ಲೆವೆಲ್ ಅಲ್ಲಿ ಇರುತ್ತೆ. ಇವಾಗ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ ಈ ಒಂದು ಮೊಬೈಲ್ ನ Q3 ಅಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ನಿಮಗೆ ಜುಲೈ ಅಲ್ಲಾದ್ರೂ ಲಾಂಚ್ ಆಗ್ಬೋದು, ಇಲ್ಲಾಂದ್ರೆ ಆಗಸ್ಟ್ ತಿಂಗಳಲ್ಲಾದ್ರೂ ಈ ಒಂದು ಮೊಬೈಲ್ ಲಾಂಚ್ ಆಗುತ್ತೆ. ಕಂಪ್ಲೀಟ್ಲಿ ಫ್ಲಾಗ್ಶಿಪ್ ಮೊಬೈಲ್ ಅಂತಾನೆ ಹೇಳ್ಬೋದು. ಸ್ನ್ಯಾಪ್ಡ್ರ್ಯಾಗನ್ 8 ಎಲೈಟ್ ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ. ಫೀಚರ್ಸ್ ಕೂಡ ನಿಮಗೆ ತುಂಬಾನೇ ಇರುತ್ತೆ. ಹಾಗೆ ಬಂದ್ಬಿಟ್ಟು ನಥಿಂಗ್ ಫೋನ್ 2 ಗೆ ಕಂಪೇರ್ ಮಾಡಿದ್ರೆ ನಥಿಂಗ್ ಫೋನ್ 3 ಅಲ್ಲಿ ನಿಮಗೆ ಮೇಜರ್ ಚೇಂಜಸ್ ಇರುತ್ತೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಪ್ರೈಸ್ ಎಷ್ಟಿರುತ್ತೆ ಇದರ ಬಗ್ಗೆ ಯಾವುದೇ ರೀತಿ ಇನ್ಫಾರ್ಮೇಶನ್ ಆದ್ರೆ ಹೊರಗೆ ಬಂದಿಲ್ಲ. Q3 ಅಲ್ಲಿ ಈ ಒಂದು ಮೊಬೈಲ್ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಯಾರಾದ್ರೂ ನಥಿಂಗ್ ಫೋನ್ 3 ಗೋಸ್ಕರ ವೇಟ್ ಮಾಡ್ತಾ ಇದ್ರೆ ವೇಟ್ ಮಾಡಿ, ಇನ್ನೊಂದು ಸ್ವಲ್ಪ ತಿಂಗಳಲ್ಲಿ ಲಾಂಚ್ ಆಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ CMF ಇಂದ CMF ಫೋನ್ 2 Pro ಈ ಮೊಬೈಲ್ ನ ಏಪ್ರಿಲ್ 28ನೇ ತಾರೀಕು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ತುಂಬಾ ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು. ತುಂಬಾ ಜನ ಈ ಮೊಬೈಲ್ ಗೋಸ್ಕರ ವೇಟ್ ಮಾಡ್ತಿದ್ದಾರೆ. CMF ಫೋನ್ 1 ಗೆ ಕಂಪೇರ್ ಮಾಡಿದ್ರೆ ಫೋನ್ 2 ಅಲ್ಲಿ ನಿಮಗೆ ಮೇಜರ್ ಚೇಂಜಸ್ ಇರುತ್ತೆ. ಕೆಲವೊಂದು ಕಡೆ ಚೇಂಜಸ್ ಮಾಡಿಲ್ಲ, ಆದ್ರೆ ಮೇಜರ್ ಆಗಿ ಒಂದು ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇವಾಗ ಅಫಿಷಿಯಲ್ ಆಗಿ ಕ್ಯಾಮೆರಾ ಸ್ಪೆಸಿಫಿಕೇಶನ್ಸ್ ಕೂಡ ರಿವೀಲ್ ಮಾಡಿದ್ದಾರೆ. ಇದರಲ್ಲಿ ನಮಗೆ ಟ್ರಿಪಲ್ ಕ್ಯಾಮೆರಾ ಸೆಟಪ್ ಇರುತ್ತೆ. ಎರಡು 50 ಮೆಗಾ ಪಿಕ್ಸೆಲ್ ಇರುತ್ತೆ, ಒಂದು 8 ಮೆಗಾ ಪಿಕ್ಸೆಲ್ ಇರುತ್ತೆ. ಇಲ್ಲಿ ನನಗೆ ತುಂಬಾ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ಇವಾಗ ಅಟ್ ಪ್ರೆಸೆಂಟ್ ಆ ಕಾಂಪಿಟೇಟರ್ ಅಲ್ಲಿ ನೋಡಿ ಒಂದು 15,000 20,000 ರೇಂಜ್ ಅಲ್ಲಿ ಯಾವ್ದಾದ್ರು ಒಂದು ಮೊಬೈಲ್ ಲಾಂಚ್ ಆದ್ರೆ ಮೇನ್ ಕ್ಯಾಮೆರಾ ಚೆನ್ನಾಗಿರುತ್ತೆ, 50 ಮೆಗಾ ಪಿಕ್ಸೆಲ್ 64 ಮೆಗಾ ಪಿಕ್ಸೆಲ್ ಕೊಟ್ಟಿರ್ತಾರೆ. ಅದೇ ನೀವು ಸೆಕೆಂಡರಿ ಕ್ಯಾಮೆರಾ ನೋಡಿದೀರಾ ಅಂದ್ರೆ 2 ಮೆಗಾ ಪಿಕ್ಸೆಲ್ ಕೊಡ್ತಾರೆ. 2 ಮೆಗಾ ಪಿಕ್ಸೆಲ್ ಕಂಪ್ಲೀಟ್ಲಿ ವೇಸ್ಟ್ ಅಂತಾನೆ ಹೇಳ್ಬೋದು. ಆದ್ರೆ CMF ಅವರು ನೋಡಿದ್ರೆ ಎರಡು 50 ಮೆಗಾ ಪಿಕ್ಸೆಲ್ ಕೊಡ್ತಿದ್ದಾರೆ, ಒಂದು 8 ಮೆಗಾ ಪಿಕ್ಸೆಲ್ ಕೊಡ್ತಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಫೋಟೋ ಸ್ಯಾಂಪಲ್ಸ್ ನೋಡಬಹುದು. ಈ ಒಂದು ಫೋಟೋ ಸ್ಯಾಂಪಲ್ಸ್ ನ ಅಫಿಷಿಯಲ್ ಆಗಿ CMF ಅವರೇ ರಿವೀಲ್ ಮಾಡಿದ್ದಾರೆ. CMF ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ಸಲ ನಾವು ಮೇಜರ್ ಆಗಿ ಕ್ಯಾಮ್ರಾದಲ್ಲೂ ಕೂಡ ಫೋಕಸ್ ಮಾಡಿದೀವಿ. ಕ್ಯಾಮ್ರಾದಲ್ಲಿ ಡೀಟೇಲ್ಸ್ ಚೆನ್ನಾಗಿ ಬರಬೇಕು, ಆ ರೀತಿಯಾಗಿ ಇಮೇಜ್ ಪ್ರೊಸೆಸಿಂಗ್ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ಇನ್ನ ಸ್ಪೆಸಿಫಿಕೇಶನ್ಸ್ ನಿಮಗೆ ಗೊತ್ತಿರೋದೆ. ಇದರಲ್ಲಿ ನಿಮಗೆ MediaTek Dimensity 7300 Pro ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ. ಪ್ರೈಸ್ ಎಷ್ಟಿರುತ್ತೆ ಅಂತ ಗೊತ್ತಿಲ್ಲ. ನನ್ನ ಪ್ರಕಾರ 15,000 ರೇಂಜ್ ಅಲ್ಲಂತೂ ನಿಮಗೆ ಈ ಮೊಬೈಲ್ ಲಾಂಚ್ ಆಗೋದಿಲ್ಲ. ಒಂದು 18,000 17,000 ಸೊ ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನಾದ್ರೆ ಅನ್ಕೊಂತಿದ್ದೀನಿ. ಸೊ ನೋಡೋಣಂತೆ 28ನೇ ತಾರೀಕು ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಲಾಸ್ಟ್ 2-3 ದಿನದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರು ಕೂಡ BGMI ಬ್ಯಾನ್ ಈ ಒಂದು ನ್ಯೂಸ್ ತುಂಬಾ ಸರ್ಕ್ಯುಲೇಟ್ ಆಗಿದೆ ಅಂತಾನೆ ಹೇಳ್ಬೋದು. ತುಂಬಾ ಜನ BGMI ಬ್ಯಾನ್ ಆಗಿದೆ ಅಂತಾನೂ ಕೂಡ ತುಂಬಾ ಜನ ಅನ್ಕೊಂಡಿದ್ದಾರೆ. ಬ್ಯಾನ್ ಆಗಿಲ್ಲ, ಒಂದು ನ್ಯೂಸ್ ಆದ್ರೆ ನಡೆದಿದೆ, ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಈ ಒಂದು ಇನ್ಸಿಡೆಂಟ್ ಇವಾಗ ನಡೆದಿಲ್ಲ, ಹಿಂದಿನ ವರ್ಷ ನಡೆದಿರೋದು. ಸೆಪ್ಟೆಂಬರ್ 2024ರಲ್ಲಿ ಸಂತೋಷ್ ಅಂತೇಳಿ ಒಬ್ಬ ವ್ಯಕ್ತಿ ಇದ್ದಾನೆ. ಈ ವ್ಯಕ್ತಿ ಬಂದ್ಬಿಟ್ಟು ಬಾಂಬೆ ಹೈಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ದಾನೆ BGMI ಮೇಲೆ. ಏನಕ್ಕೆ ಕೇಸ್ ಹಾಕಿದ್ದಾನೆ ಅಂದ್ರೆ BGMI ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ನಮ್ಗೆ ಯಾರಿಗೂ ಕೂಡ ಗೊತ್ತಾಗದೆ ನಮ್ ಡಾಟಾನ ಬ್ಯಾಕ್ ಗ್ರೌಂಡ್ ಅಲ್ಲಿ ತಗೊಂತಾ ಇದ್ದಾರೆ. ತಗೊಂಡಿದ್ದಾದ್ಮೇಲೆ ಟೆಲಿಗ್ರಾಮ್ ಅಲ್ಲಿ ಸೇಲ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಈ ವ್ಯಕ್ತಿ ಆದ್ರೆ ಹೇಳಿದ್ದಾನೆ. ಸೇಮ್ ಅದೇ ಟಾಪಿಕ್ ಮೇಲೆ ಅವನು ಕೇಸ್ ಆದ್ರೆ ಹಾಕಿದ್ದಾನೆ. ಅಲ್ಲಿನೂ ಕೂಡ ಹಿಯರಿಂಗ್ ಆದ್ರೆ ಬಂದಿದೆ. BGMI ಅವರು ಕೂಡ ಬಂದಿದ್ದಾರೆ. ನಾವು ಈ ರೀತಿಯಾಗಿ ಏನು ಕೂಡ ಮಾಡ್ತಾ ಇಲ್ಲ. ಸರ್ವರ್ಸ್ ಫಸ್ಟ್ ಗೆ ಚೈನಾದಲ್ಲಿತ್ತು, ಇವಾಗ ಸರ್ವರ್ಸ್ ಕೂಡ ನಾವು ಇಂಡಿಯಾದಲ್ಲೇ ಇಟ್ಟಿದೀವಿ. ನಾವೇನಕ್ಕೆ ಡಾಟಾನ ಬೇರೆಯವರಿಗೆ ಸೇಲ್ ಮಾಡೋಣ, ನಮ್ಮ ಸರ್ವರ್ಸ್ ಅಲ್ಲೇ ಅವ್ರ ಡಾಟಾ ಇರುತ್ತೆ, ನಾವು ಯಾರಿಗೂ ಕೂಡ ಸೇಲ್ ಮಾಡಲ್ಲ ಅಂತೇಳಿ BGMI ಅವರು ಹೇಳಿದ್ದಾರೆ. ಇವಾಗ ಬಾಂಬೆ ಹೈಕೋರ್ಟ್ ಅವರು ಕೂಡ ಒಂದು ಕಮಿಷನ್ ಆದ್ರೆ ಇಟ್ಟಿದ್ದಾರೆ, ಒಂದು ಇನ್ವೆಸ್ಟಿಗೇಷನ್ ಟೀಮ್ ನ ಆದ್ರೆ ತಯಾರು ಮಾಡಿದ್ದಾರೆ. ಇವ್ರು ಬಂದ್ಬಿಟ್ಟು ಒಂದು ಟೈಮ್ ಆದ್ರೆ ಕೊಟ್ಟಿದ್ದಾರೆ, ಅಷ್ಟರೊಳಗಡೆ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಮಾಡಬೇಕು. ಇವ್ರು ಏನಾದ್ರು ಸೇಲ್ ಮಾಡ್ತಿದಾರಾ ಇಲ್ಲಾಂದ್ರೆ ಸರ್ವರ್ ಅಲ್ಲೇ ಸ್ಟೋರ್ ಮಾಡ್ತಾ ಇದಾರಾ, ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಅಂತ ಹೇಳ್ಬಿಟ್ಟು ಕೋರ್ಟ್ ಅವರು ಆದ್ರೆ ಕೇಳಿದ್ದಾರೆ. ಇವಾಗ ಇನ್ವೆಸ್ಟಿಗೇಷನ್ ಆದ್ರೆ ನಡೀತಾ ಇದೆ. ಇನ್ವೆಸ್ಟಿಗೇಷನ್ ಅಲ್ಲಿ ಇವರು ಡಾಟಾ ಸರ್ವರ್ ಅಲ್ಲೇ ಇದೆ ಅಂದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಇವರು ಡಾಟಾನ ಬೇರೆಯವರಿಗೆ ಸೇಲ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು ಅಂದ್ರೆ ಬರ್ದಿಟ್ಕೊಳ್ಳಿ, 100ಗೆ 100% BGMI ಬ್ಯಾನ್ ಆಗುತ್ತೆ. ಅಷ್ಟು ಈಸಿಯಾಗಿ ಬ್ಯಾನ್ ಆಗಲ್ಲ ಅಂತಾನೂ ಕೂಡ ನಾನಾದ್ರೆ ಅನ್ಕೊಂತಿದ್ದೀನಿ. ರೀಸನ್ ಏನು ಅಂದ್ರೆ ಮೇಜರ್ ಮಾರ್ಕೆಟ್ ನಮ್ಮ ಇಂಡಿಯಾದಲ್ಲೇ ಇದೆ BGMIಗೆ. ಅವ್ರು ಈ ರೀತಿಯಾಗಿ ತಪ್ಪು ಮಾಡಲ್ಲ ಅಂತ ಹೇಳ್ಬಿಟ್ಟು ನಾನಾದ್ರೆ ಅನ್ಕೊಂತಿದ್ದೀನಿ. ಸೊ ನೋಡೋಣ ಅಂತ ಇನ್ನೊಂದು ಸ್ವಲ್ಪ ದಿನ ಆಯ್ತು ಅಂದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ನಥಿಂಗ್ ಫೋನ್ 2 ಈ ಮೊಬೈಲ್ ಬಗ್ಗೆ ನಾನು ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ಈ ಮೊಬೈಲ್ ರೀಸೆಂಟ್ ಆಗಿ ಬ್ಲಾಸ್ಟ್ ಆಗಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಕಂಪ್ಲೀಟ್ ಆಗಿ ಸುಟ್ಟೋಗಿದೆ ಅಂತಾನೆ ಹೇಳ್ಬೋದು. ಅದು ನಥಿಂಗ್ ಫೋನ್ 2 ಅಂತ ಗೊತ್ತು ಕೂಡ ಆಗೋದಿಲ್ಲ, ಆ ಲೆವೆಲ್ ಅಲ್ಲಿ ಸುಟ್ಟೋಗಿದೆ. ಈ ಒಂದು ಇನ್ಸಿಡೆಂಟ್ ಯಾವ ರೀತಿ ನಡೆದಿದೆ ಅಂದ್ರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ವ್ಯಕ್ತಿದೆ ಈ ಮೊಬೈಲ್. ಈ ವ್ಯಕ್ತಿ ಬಂದ್ಬಿಟ್ಟು ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ಮೊಬೈಲ್ ಬ್ಲಾಸ್ಟ್ ಆಗೋದಕ್ಕಿಂತ
ಮಾಡೋದಕ್ಕಿಂತ ಮುಂಚೆ ಲಾಸ್ಟ್ 2-3 ಡೇಸ್ ಇಂದನೂ ಕೂಡ ಮೊಬೈಲ್ ತುಂಬಾ ಹೀಟ್ ಆಗ್ತಾ ಇತ್ತು, ವಿಪರೀತವಾಗಿ ಹೀಟ್ ಆಗ್ತಾ ಇತ್ತು. ನಮಗೆ ಒಂದೊಂದ್ಸಲ ಭಯ ಆಗ್ತಾ ಇತ್ತು, ಏನೋ ಸಮ್ಮರ್ ಅಲ್ಲ ಬಿಡು ಹೀಟ್ ಆಗುತ್ತೆ ನಾವು ಮತ್ತೆ ಕೂಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಸುಮ್ಮನಾದ್ವಿ. ರೀಸೆಂಟ್ ಆಗಿ ನಮ್ಮ ವೈಫ್ ನಾನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಕರ್ಕೊಂಡು ಹೋಗ್ಬೇಕಾದ್ರೆ ನನ್ನ ಮೊಬೈಲ್ ಅವಳಿಗೆ ಕೊಟ್ಟಿದ್ದೆ, ನಾನು ಬಂದ್ಬಿಟ್ಟು ಗಾಡಿ ಓಡಿಸ್ತಾ ಇದ್ದೆ. ಗಾಡಿ ಓಡಿಸ್ಬೇಕಾದ್ರೆ ಮೊಬೈಲ್ ಸಡನ್ ಆಗಿ ಹೀಟ್ ಆಗೋದಕ್ಕಾದ್ರೆ ಸ್ಟಾರ್ಟ್ ಆಗಿದೆ. ಅವಾಗ ಬೇಗ ಆ ಮೊಬೈಲ್ನ ನಾವು ರೋಡ್ಗಾದ್ರೆ ಹಾಕಿದೀವಿ, ಆಮೇಲೆ ಕಂಪ್ಲೀಟ್ ಆಗಿ ಸುಟ್ಟೋಗೋದಕ್ಕಾದ್ರೆ ಸ್ಟಾರ್ಟ್ ಆಗಿದೆ. ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಸುಟ್ಟೋಗಿದೆ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ಯಾರಿಗೇನು ಕೂಡ ಆಗಿಲ್ಲ, ಮೊಬೈಲ್ ಹೀಟ್ ಆದ ತಕ್ಷಣ ಅವರು ಬಿಸಾಕಿದಾರಲ್ಲ, ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ. ಕೈಯಲ್ಲೇ ಇಟ್ಕೊಂಡಿದ್ದಿದ್ರೆ 100% ಡ್ಯಾಮೇಜ್ ಆದ್ರೆ ಆಗ್ತಾ ಇತ್ತು. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ನಥಿಂಗ್ ಅಲ್ಲಿ ರೀತಿಯಾಗಿ ಆಗಿದೆ ಅಂತ ಹೇಳ್ಬಿಟ್ಟು ನಾವು ನಥಿಂಗ್ ತಪ್ಪಂತ ಹೇಳೋದಕ್ಕಾದ್ರೆ ಆಗೋದಿಲ್ಲ. 100% ಅವರು ಕೂಡ ಒಂದು ಎಂಕ್ವೈರಿ ಆಗ್ತಾರೆ, ಅವರು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಸಮ್ಮರ್ ಅಲ್ಲಿ ನೀವು ತುಂಬಾ ಹುಷಾರಾಗಿರ್ಬೇಕು. ಮೊಬೈಲ್ಸ್ ಅಂತಾನೆ ಅಲ್ಲ, ಎಲೆಕ್ಟ್ರಾನಿಕ್ ಐಟಮ್ಸ್ ಯಾವ್ದಾದ್ರೂ ಆಗ್ಲಿ, ಲ್ಯಾಪ್ಟಾಪ್ ಆಗ್ಲಿ, ಟ್ಯಾಬ್ ಆಗ್ಲಿ, ಮೊಬೈಲ್ ಆಗ್ಲಿ, ಇಯರ್ಬಡ್ಸ್ ಆಗ್ಲಿ, ಏನಾದ್ರೂ ಆಗ್ಲಿ ನೀವು ತುಂಬಾ ಹುಷಾರಾಗಿರ್ಬೇಕು. ಸಮ್ಮರ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ರೂಮ್ ಟೆಂಪರೇಚರ್ ಗಿಂತ ಹೊರಗಡೆ ಟೆಂಪರೇಚರ್ ತುಂಬಾನೇ ಹೈ ಇರುತ್ತೆ. ಹೊರಗಡೆ ಅಡ್ಡಾಡ್ತಾ ಇರ್ತೀರಾ, ಅದ್ರ ಮೇಲೆ ತುಂಬಾನೇ ಹೀಟ್ ಅಪ್ಲೈ ಆಗ್ತಾ ಇರುತ್ತೆ, ಅವಾಗ ತುಂಬಾ ಚಾನ್ಸಸ್ ಆದ್ರೆ ಇರುತ್ತೆ. ಸಮ್ಮರ್ ಟೈಮ್ ಅಲ್ಲಿ ನಾವು ತುಂಬಾನೇ ಮಾತಾಡಿದೀವಿ ಮೊಬೈಲ್ ಬ್ಲಾಸ್ಟ್ ಆಗೋದು. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ಸ್ಯಾಮ್ಸಂಗ್ ಮೊಬೈಲ್ಸ್, ಐಫೋನ್ಸೇ ಒಂದೊಂದ್ಸಲ ಬ್ಲಾಸ್ಟ್ ಆಗ್ತಾ ಇರುತ್ತೆ. ಅಂತದ್ರಲ್ಲಿ ನಥಿಂಗ್ ಬ್ಲಾಸ್ಟ್ ಆಗಿದೆ ಅಂದ್ರೆ ಒಂದ್ ಸ್ವಲ್ಪ ಆಶ್ಚರ್ಯ ಅಂತಾನೆ ಹೇಳ್ಬೋದು. ಸೊ ನೋಡೋಣಂತೆ. ನಥಿಂಗ್ ಅವ್ರು ಇನ್ನೂ ರಿಯಾಕ್ಟ್ ಆಗಿಲ್ಲ, ಅವರು ರಿಯಾಕ್ಟ್ ಆದ್ರೆ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ಹೇಳೋದಕ್ಕಿಂತ ಮುಂಚೆ ಡೀಲ್ ಆಫ್ ದಿ ಡೇ ನೋಡೋಣಂತೆ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಗೋದ್ರೇಜ್ 1 ಟನ್ 3 ಸ್ಟಾರ್ AC 26,000ಕ್ಕೆ ಸಿಗ್ತಾ ಇದೆ. ಜಸ್ಟ್ ನೀವು ಬ್ಯಾಂಕ್ ಆಫರ್ಸ್ ಒಂದು ಯೂಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಸಾಕು, 3,000ದಿಂದ 4,000 ಕಮ್ಮಿ ಆಗುತ್ತೆ. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಬೋಲ್ಟ್ ಬಡ್ಸ್ 700 ರೂಪಾಯಿಗೆ ಸಿಗ್ತಾ ಇದೆ. ಕೋಟೋನಿಕ್ಸ್ ಟೈರ್ ಇನ್ಫ್ಲೇಟರ್ 1,700 ರೂಪಾಯಿಗೆ ಸಿಗ್ತಾ ಇದೆ. ನಿಮಗೆ ಅಗಾರೋ ಕಂಪ್ನಿದು ಕೂಡ ಸಿಗುತ್ತೆ, ಅದು ಹತ್ತತ್ರ ನಿಮಗೆ 2,000 ರೇಂಜ್ ಅಲ್ಲೇ ಸಿಗುತ್ತೆ. ನಿಮಗೆ ಯಾವುದು ತುಂಬಾ ಸೂಟ್ ಆಗುತ್ತೋ ಅದನ್ನ ನೀವು ತಗೊಳ್ಳಿ. ಇವಾಗ ಅಟ್ ಪ್ರೆಸೆಂಟ್ ಈ 3 ಪ್ರಾಡಕ್ಟ್ಸ್ ನಿಮಗೆ ಲೋಯೆಸ್ಟ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಈ ತರ ಡೀಲ್ಸ್ ನ ನೀವು ಮಿಸ್ ಆಗಬಾರ್ದು ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಆರಾಮಾಗಿ ಜಾಯ್ನ್ ಆಗ್ಬೋದು. ಈ ತರ ಡೀಲ್ಸ್ ಎಷ್ಟೋ ಇರುತ್ತೆ, ಅಷ್ಟರಲ್ಲಿ ನಿಮಗೆ ಯಾವುದು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅನ್ಸುತ್ತೋ ಅದನ್ನ ನೀವು ಪರ್ಚೇಸ್ ಮಾಡಿ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಮೊಟೊರೋಲಾ ಇಂದ. ಮೊಟೊರೋಲಾ ಅವರು ನಮ್ಮ ಇಂಡಿಯಾದಲ್ಲಿ 2 ಹೊಸ ಪ್ರಾಡಕ್ಟ್ಸ್ ನ ಲಾಂಚ್ ಮಾಡಿದ್ದಾರೆ. ಮೋಟೋ ಬುಕ್ 60, ಮೋಟೋ ಪ್ಯಾಡ್ 60 ಪ್ರೋ ಅಂತೇಳಿ ಒಂದು ಲ್ಯಾಪ್ಟಾಪ್, ಹಾಗೆ ಬಂದ್ಬಿಟ್ಟು ಒಂದು ಟ್ಯಾಬ್ ನ ಲಾಂಚ್ ಮಾಡಿದ್ದಾರೆ. ಫಸ್ಟ್ ಟ್ಯಾಬ್ ಬಗ್ಗೆನೇ ಮಾತಾಡೋಣಂತೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಟ್ಯಾಬ್ ನೋಡೋದಕ್ಕೆ ನಿಮಗೆ ಈ ರೀತಿಯಾಗಿ ಇರುತ್ತೆ. LCD ಡಿಸ್ಪ್ಲೇ ನ ಯೂಸ್ ಮಾಡಿದ್ದಾರೆ. ನಿಮಗೆ 12.7 ಇಂಚಸ್ ಇಂದ ಬರುತ್ತೆ. ಇದರಲ್ಲಿ ನಿಮಗೆ ಮೀಡಿಯಾಟೆಕ್ ಡೆಮೆನ್ಸಿಟಿ 8300 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ತುಂಬಾ ಒಳ್ಳೆ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಫ್ಲಾಗ್ಶಿಪ್ ಲೆವೆಲ್ ಅಲ್ಲಿ ಇರುತ್ತೆ. ಮೇನ್ ಕ್ಯಾಮ್ರಾ 13 ಮೆಗಾ ಪಿಕ್ಸೆಲ್ ಇರುತ್ತೆ, ಫ್ರಂಟ್ ಕ್ಯಾಮ್ರಾ 8 ಮೆಗಾ ಪಿಕ್ಸೆಲ್ ಇರುತ್ತೆ. 10,200 mAh ಬ್ಯಾಟರಿ ಇರುತ್ತೆ. 45 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಸ್ಪೆಸಿಫಿಕೇಶನ್ ವೈಸ್ ನೋಡ್ಕೊಂಡ್ರೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಫ್ಲಾಗ್ಶಿಪ್ ಲೆವೆಲ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇನ್ನ ಲ್ಯಾಪ್ಟಾಪ್ ವಿಷಯಕ್ಕೆ ಬಂದ್ರೆ ಇದು ಬಂದ್ಬಿಟ್ಟು ಮೊಟೊರೋಲಾ ಕಡೆಯಿಂದ ಬರ್ತಾರೋ ಫಸ್ಟ್ ಲ್ಯಾಪ್ಟಾಪ್ ಅಂತಾನೆ ಹೇಳ್ಬೋದು. ಫಸ್ಟ್ ಲಾಂಚ್ ಮಾಡ್ತಾ ಇದ್ರು, ಆಮೇಲೆ ಕಂಪ್ಲೀಟ್ ಆಗಿ ಶಟ್ ಡೌನ್ ಮಾಡಿದ್ರು. ಇವಾಗ ಮತ್ತೆ ಲ್ಯಾಪ್ಟಾಪ್ಸ್ ನ ಲಾಂಚ್ ಮಾಡ್ತಿದ್ದಾರೆ. ಇದು ನಿಮಗೆ 14 ಇಂಚಸ್ ಇಂದ ಬರುತ್ತೆ. 3K ರೆಸಲ್ಯೂಷನ್ ಡಿಸ್ಪ್ಲೇ ನ ಪ್ರೊವೈಡ್ ಮಾಡಿದ್ದಾರೆ. ಮೊಟೊರೋಲಾ ಅಲ್ಲಿ ಡಿಸ್ಪ್ಲೇ ಬಗ್ಗೆ ನೀವು ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ, ಡಿಸ್ಪ್ಲೇ ನಿಮಗೆ ಅಷ್ಟು ಚೆನ್ನಾಗಿರುತ್ತೆ. ಇದರಲ್ಲಿ ನಿಮಗೆ ಇಂಟೆಲ್ ಕೋರ್ 5 ಚಿಪ್ ಯೂಸ್ ಮಾಡಿದ್ದಾರೆ, 7 ಚಿಪ್ ಕೂಡ ಇರುತ್ತೆ. ನಿಮಗೆ ಯಾವ್ದು ಬೇಕೋ ಅದನ್ನ ನೀವು ಚೂಸ್ ಮಾಡ್ಕೋಬಹುದು. 60 ವ್ಯಾಟ್ ಅವರ್ ಬ್ಯಾಟರಿನ ಪ್ರೊವೈಡ್ ಮಾಡಿದ್ದಾರೆ. 65 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಇನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ ಲ್ಯಾಪ್ಟಾಪ್ ಪ್ರೈಸ್ ನಿಮಗೆ 66,000ದಿಂದ ಸ್ಟಾರ್ಟ್ ಆಗುತ್ತೆ. ಇನ್ನ ಟ್ಯಾಬ್ ವಿಷಯಕ್ಕೆ ಬಂದ್ರೆ 27,000 ಇಟ್ಟಿದ್ದಾರೆ. ಇನ್ನ ಪ್ರೈಸ್ ನೋಡೋದಾದ್ರೆ ಟ್ಯಾಬ್ ಪರವಾಗಿಲ್ಲ, ನೀವು ತಗೋಬಹುದು. ಅದೇ ನೀವು ಲ್ಯಾಪ್ಟಾಪ್ ವಿಷಯಕ್ಕೆ ಬಂದಿದ್ದೀರಾ ಅಂದ್ರೆ ಇನ್ನ ಒಂದ್ ಸ್ವಲ್ಪ ಪವರ್ಫುಲ್ ಲ್ಯಾಪ್ಟಾಪ್ಸ್ ನಿಮಗೆ ಸಿಗುತ್ತೆ. ಒಳ್ಳೊಳ್ಳೆ ಗೇಮಿಂಗ್ ಲ್ಯಾಪ್ಟಾಪ್ಸ್ ಸಿಕ್ಬಿಡುತ್ತೆ. 50,000, 55,000, 60,000. ಸೊ ಈ ಒಂದು ರೇಂಜ್ ಅಲ್ಲಿ ನಿಮಗೆ ಒಳ್ಳೆ ಗೇಮಿಂಗ್ ಲ್ಯಾಪ್ಟಾಪ್ ಸಿಗುತ್ತೆ. ನನಗೆ ಕೇಳಿದ್ರೆ ಈ ಲ್ಯಾಪ್ಟಾಪ್ ನೀವು ಚೂಸ್ ಆಗಿ ಇಟ್ಕೊಳ್ಳಿ. ಸೇಲ್ ಟೈಮ್ ಅಲ್ಲಿ ಏನಾದ್ರೂ ಕಮ್ಮಿಗೆ ಸಿಕ್ತು ಅಂದ್ರೆ ಅವಾಗ ನೀವು ಪರ್ಚೇಸ್ ಮಾಡಬಹುದು. ಇವಾಗ ಒಂದ್ ಸ್ವಲ್ಪ ಪ್ರೈಸ್ ಆದ್ರೆ ಜಾಸ್ತಿ ಇದೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಇನ್ಫಿನಿಕ್ಸ್ ಅವರು ಇನ್ಫಿನಿಕ್ಸ್ ನೋಟ್ 50s 5G ಈ ಒಂದು ಮೊಬೈಲ್ ನ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ. ಮೊಬೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಲಾಂಚ್ ಮಾಡಿದ್ದಾರೆ. ಇದು ನಿಮಗೆ 6.78 ಇಂಚಸ್ MOLED ಡಿಸ್ಪ್ಲೇ ಇಂದ ಬರುತ್ತೆ. ಮೀಡಿಯಾಟೆಕ್ ಡೆಮೆನ್ಸಿಟಿ 7300 ಅಲ್ಟಿಮೇಟ್ ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಒಳ್ಳೆ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಇನ್ನ ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ ಮೇನ್ ಕ್ಯಾಮ್ರಾ 64 ಮೆಗಾ ಪಿಕ್ಸೆಲ್ ಇರುತ್ತೆ. ಸೆಕೆಂಡರಿ ಕ್ಯಾಮ್ರಾ 2 ಮೆಗಾ ಪಿಕ್ಸೆಲ್ ಡೆಪ್ತ್ ಸೆನ್ಸರ್. ಫ್ರಂಟ್ ಕ್ಯಾಮ್ರಾ 13 ಮೆಗಾ ಪಿಕ್ಸೆಲ್ ಇರುತ್ತೆ. 5500 mAh ಬ್ಯಾಟರಿ ಇರುತ್ತೆ. 45 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಇನ್ನ ಈ ಮೊಬೈಲ್ ಪ್ರೈಸ್ ವಿಷಯಕ್ಕೆ ಬಂದ್ರೆ 15,000 ರೇಂಜ್ ಅಲ್ಲಿ ಈ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ಆ ಪ್ರೈಸ್ ಅಲ್ಲಿ ಈ ಮೊಬೈಲ್ ನ ಕನ್ಸಿಡರ್ ಮಾಡಬಹುದಾ ಅಂದ್ರೆ ಇವಾಗ ಅಟ್ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿರೋ ಮೊಬೈಲ್ಸ್ ಗೆ ಕಂಪೇರ್ ಮಾಡಿದ್ರೆ ಇದು ದಿ ಬೆಸ್ಟ್ ಅಂತಾನೆ ಹೇಳ್ಬೋದು. ಸ್ಪೆಸಿಫಿಕೇಶನ್ಸ್ ನಿಮಗೆ ತುಂಬಾನೇ ಚೆನ್ನಾಗಿದೆ. 15,000 ರೇಂಜ್ ಅಲ್ಲಿ ಒಂದು ಒಳ್ಳೆ ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಇದು ನಿಮಗೆ 100% ಬೆಸ್ಟ್ ಆಪ್ಷನ್ ಆಗುತ್ತೆ. ಸೊ ಇಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.